ಈಗ ನೀವು ತನಿಖೆ ಮಾಡಿದ್ರಿ, ಆರೋಪಿಗಳು ಎಲ್ಲಿ ಸಿಕ್ಕರು? ಆರೋಪಿಗಳು ಇವರು ಮರ್ಡರ್ ಮಾಡಿದ್ದನ್ನು ಹಲವಾರು ಜಾಗಗಳಲ್ಲಿ ಓಡಾಡಿದ್ದಾರೆ. ಅದು ತನಿಖೆಯಲ್ಲಿ ನಡೀತಾ ಇದೆ. ತದನಂತರ ಅವರು ಮನೆಗೆ ಎಲ್ಲಿ ಸೇರಿಲ್ಲ, ಹೊರಗಡೆ ಕಾಡಲ್ಲಿನೇ ಉಳ್ಕೊಂಡಿದ್ದಾರೆ. ಸೊ ದೇ ವೇರ್ ಮೂವಿಂಗ್ ಟುವಾರ್ಡ್ಸ್ ಜಮಖಂಡಿ. ಸೊ ಆ ಸಂದರ್ಭದಲ್ಲಿ ಇಟಗಿ ಕ್ರಾಸ್ ಹತ್ರ ಬೇಸ್ಡ್ ಆನ್ ದ ಇನ್ಫಾರ್ಮೇಷನು ನಮ್ಮವರು ಅವ್ರನ್ನ ಹಿಡಿತಾರೆ. ಜಮಖಂಡಿ ಕ್ರಾಸ್ಗೆ ಹೋಗ್ತಿರ್ಬೇಕಾದ್ರೆ ಇಟಗಿ ಕ್ರಾಸ್ ಹತ್ರ ಅವ್ರನ್ನ ಪತ್ತೆ ಮಾಡ್ತಾರೆ. ಒಂದೇ ವೆಹಿಕಲ್ದಲ್ಲಿ ಹೋಗ್ತಾ ಇರ್ತಾರೆ ಎಲ್ಲರೂ. ಈಗ ನೀವು ತನಿಖೆ ನಡೆಸಿದ್ರಿ ಸರ್, ತನಿಖೆಯಲ್ಲಿ ಒಂದಿಷ್ಟು ಅಂಶಗಳು ಬರ್ತವೆ. ಯಾವ ರೀತಿ ಪ್ಲಾನ್ ಮಾಡಿದರು, ಹೆಂಗೆಲ್ಲ ಕೂತು ಸ್ಕೆಚ್ ಹಾಕಿದ್ರು ಅಂತ ಏನಾದರೂ ಹೇಳಿದಾರ? ಸೊ ಅವರು ಈಗಾಗಲೇ ತಮಗೆ ಗೊತ್ತಿದೆ ಏನು ಅಂತಂತಂದರೆ, ಈ ಭಾಗಪ್ಪನ ಆಗು ಹೋಗುಗಳು, ಅವನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ವಿಜಯಪುರದಲ್ಲಿ ಬಂದ್ರೂ ಕೂಡ ಅವನು ಎಲ್ಲಿರ್ತಾನೆ ಅನ್ನೋದು ಸೊ ಈ ಪ್ರಕಾಶನ್ಗೆ ಮುಂಚಿತವಾಗಿಯೇ ಗೊತ್ತಿರುತ್ತೆ. ಅಬ್ಸರ್ವ್ ಮಾಡಿದ್ದಾರೆ. ಅಬ್ಸರ್ವ್ ಮಾಡಿಬಿಟ್ಟು ಇವರನ್ನು ಏನು ಅವರ ತಂಡವನ್ನು ಕಟ್ಟಿಕೊಂಡು ಒಂದು 2-3 ಸಾರಿ ಕೂಡ ಅದರ ಬಗ್ಗೆ ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ಅವಾಗ ಸಕ್ಸೀಡ್ ಆಗಿಲ್ಲ. ಸೊ ಅದೇ ರೀತಿ ಇವನು ಅವತ್ತಿನ ದಿನ ಇಲ್ಲಿ ಬಂದಿದ್ದಾನೆ ಅನ್ನೋದು, ಇಲ್ಲಿದ್ದಾನೆ ಅನ್ನೋದು ಖಚಿತ ಮಾಹಿತಿ ಅವರಿಗೆ ಬಂದಿರುತ್ತೆ. ಭಾಗಪ್ಪನ ಅವರು ಅಬ್ಸರ್ವ್ ಮಾಡಿದ್ದಾರೆ ಓವರ್ ಎ ಪೀರಿಯಡ್ ಆಫ್ ಆನ್ ಟೈಮ್. ಯಾಕಂದರೆ ಭಾಗಪ್ಪ ಪ್ರಕಾಶ್ಗೆ ಹೊಸಬನೇನಲ್ಲ, ಅದೇ ರೀತಿ ಪ್ರಕಾಶ್ನು ಕೂಡ ಭಾಗಪ್ಪನಿಗೆ ಹೊಸಬನೇನಲ್ಲ, ಸಂಬಂಧಿಕನೂ ಆಗ್ತಾನೆ. ಮತ್ತು ಮುಂಚೆ ಸಾಕಷ್ಟು ಸಾರಿ ಈ ಭಾಗಪ್ಪನ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗೋದು ಮಾಡೋದನ್ನು ಪ್ರಕಾಶು ಕೂಡ ಡ್ರೈವರಾಗಿ ಕೆಲಸ ಮಾಡ್ದವನೇ ಇದ್ದಾನೆ. ಸೊ ಆ ಹಿನ್ನೆಲೆಯಲ್ಲಿ ಭಾಗಪ್ಪ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಅನ್ನೋದು ಸಂಪೂರ್ಣವಾದಂಥ ಒಂದು ಐಡಿಯಾ ಪ್ರಕಾಶ್ಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಸೊ ತಾವು ನೋಡಿದಾಗೆ ಅವತ್ತಿನ ಮನೆಯ ಮುಂದೆ ರಾತ್ರಿ 9 ಇವರು ಕತ್ತಲು, ಈ ಯಾರು ಭಾಗಪ್ಪ ಮನೆಯನ್ನು ಕತ್ತಲಾಗಿ ಇಟ್ಕೊಳ್ಳೋದು ಒಂದು ಹ್ಯಾಬಿಟ್ ಒಂದು ಹೊರಗಡೆ, ಅಂದರೆ ಆತ ಬಂದಿದ್ದು ಮಾಡಿದ್ದು ಯಾರಿಗೂ ಗೊತ್ತಾಗಬಾರ್ದು ಅಂತಂತೇಳಿ. ಸೊ ಅವತ್ತಿನ ದಿನ ಈ 4 ಜನ ಸೇರಿ ಈ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಯಾಕಂದರೆ